ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು, ಲಂಚ್ ಬಾಕ್ಸ್ಗೆ ಏನು ಕಟ್ಟಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಾ. ಇವತ್ತು ನಾನು ಬಹಳ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ. ಬರೀ 4 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾನು ತೋರಿಸ್ತಾ ಇರೋ ಈ ರೆಸಿಪಿನ ಮಾಡ್ಕೊಂಬಿಡ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ರೆಸಿಪಿನ ಮಾಡ್ಕೊಳ್ಳೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಅರ್ಧ ತೆಂಗಿನಕಾಯಿನ ತೊಗೊಂಡಿದ್ದೀನಿ, 100 ಗ್ರಾಮಷ್ಟು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ, 2 ಏಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ. ಈ ರೆಸಿಪಿಗೆ ನಾನು ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಒಂದು 15ರಿಂದ 20 ನಿಮಿಷ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ತೆಂಗಿನಕಾಯಿ ಇತ್ತಲ್ಲ ಅದನ್ನು ಈ ಥರ ಸ್ಲೈಸ್ ಮಾಡಿ ಹಾಕೋತಿದ್ದೀನಿ. ನೀವು ತುರಿದು ಹಾಕೊತೀನಿ ಅಂತಂದ್ರೂ ಓಕೆ. ಈ ಥರ ಎಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಇದನ್ನು ಈಗ ಮಿಕ್ಸಿಗೆ ಹಾಕೊಂಬಿಡೋಣ. ನೋಡಿ, ಎಲ್ಲ ತೆಂಗಿನಕಾಯಿನೂ ಮಿಕ್ಸಿಗೆ ಹಾಕ್ಕೊಬೇಕು. ಈ ಬೆಲ್ಲ ಇತ್ತಲ್ಲ, ಇದು ಉಂಡೆ ಇರೋದ್ರಿಂದ ಹಾಗೆ ಹಾಕಿದ್ರೆ ಮಿಕ್ಸಿಯಲ್ಲಿ ನುಣ್ಣಗಾಗಲ್ಲ. ಅದಕ್ಕೆ ಇದನ್ನು ಚೆಚ್ಬಿಟ್ಟು ಪುಡಿ ಮಾಡ್ಕೊತಿದ್ದೀನಿ. ನೀವು ಪುಡಿ ಬೆಲ್ಲನೇ ಉಪಯೋಗಿಸ್ಕೊತೀನಿ ಅಂತಂದರೆ ಮಾಡ್ಕೋಬೋದು. ಈಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಡೋಣ. ನೋಡಿ, ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ನಾವು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ಹಾಕ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಈ ಬೆಲ್ಲನ ಸೇರಿಸ್ಕೊಂಬಿಡೋಣ. ಹಾಗೆ 2 ಏಲಕ್ಕಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ತರ್ತರಿಯಾಗಿ ನಾವು ರುಬ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ತರ್ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗೇನು ರುಬ್ಬೋದು ಬೇಡ, ಇಷ್ಟು ರುಬ್ಬಿದ್ರೆ ಸಾಕು. ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ನಾವು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಂಬಿಡೋಣ. ಈಗ ಒಂದೊಂದೇ ಉಂಡೆ ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಮೇಲೆ ಹಾಕ್ಕೊಂಡು ನಾವು ತೆಳ್ಳಗೆ ಲಟ್ಟಿಸ್ಕೋಬೇಕು. ಚಿಕ್ಕ ಚಪಾತಿ ಲಟ್ಟಿಸ್ತೀವಲ್ಲ ಆ ಸೈಜ್ಗೆ ತೆಳ್ಳಗೆ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ. ನೋಡಿ, ತೋರಿಸ್ತೀನಿ. ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಸಾಕು, ತುಂಬ ದಪ್ಪು ಏನಿರೋದು ಬೇಡ. ಈಗ ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಬೆಲ್ಲ ಮತ್ತು ತೆಂಗಿನಕಾಯಿನ, ಅದನ್ನು ಅರ್ಧ ಚಪಾತಿಗೆ ಮಾತ್ರನೇ ನಾವು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿ ಸುತ್ತೂ ಈ ಥರ ಪ್ರೆಸ್ ಮಾಡಿ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿ ನಾನು 4-5ನ ಒಟ್ಟಿಗೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೆಂಚನ್ನ ಕಾಯಕ್ಕಿಟ್ಟಿದ್ದೆ. ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದೊಂದೇ ಚಪಾತಿನ ಈ ಥರ ಹಾಕ್ಕೊಂಡು ಬೇಯಿಸ್ಕೋಬೇಕು. ಹೆಂಚೇನಾದ್ರು ದೊಡ್ಡದಿತ್ತು ಅಂದರೆ 3 ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು. ಬಹಳ ಬೇಗನೆ ತಿಂಡಿ ರೆಡಿಯಾಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ತಿರುಗಿಸ್ಕೊಂಡು ತುಪ್ಪ ಅಥವಾ ಎಣ್ಣೆನ ಈ ಥರ ಸವರ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಳ್ಳಿ, ಜಾಸ್ತಿ ಉರಿ ಇಡಕ್ಕೆ ಹೋಗ್ಬಿಡಿ. ಮತ್ತು ಇದನ್ನು ತಿರುಗಿಸ್ಕೊಂಡು ಎಣ್ಣೆ ಅಥವಾ ತುಪ್ಪನ ಲೈಟಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಲೈಟಾಗಿ ಹಾಕ್ಕೊಳ್ಳಿ, ತುಂಬ ಏನು ಜಾಸ್ತಿ ಹಾಕೋದು ಬೇಡ. ಮತ್ತು ಒಂದು ಸಲ ಈ ಥರ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಉರಿನ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಅಂತ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈ ಸೆಂಟ್ರಲ್ಲಿ ಬೆಂದಿರಲ್ಲ ಅಂತೇಳ್ಬಿಟ್ಟು ನಾನು ಇಕ್ಕಳದಲ್ಲಿ ಇಟ್ಕೊಂಡು ಈ ಥರ ಸೆಂಟ್ರಲ್ಲಿ ಕೂಡ ಬೇಯಿಸ್ಕೊಂಡು ಮತ್ತೆ ತಿರುಗಿಸ್ಕೊಂಡು 2 ಕಡೆನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಆಗಬೇಕು ಮೇಲೆ ಚಪಾತಿ. ಆ ಥರ ಇದನ್ನು ಬೇಯಿಸ್ಕೊಂಬಿಟ್ರೆ ಬೇಗ ಬ್ರೇಕ್ಫಾಸ್ಟು ಆಗುತ್ತೆ, ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ, ಇದು ಬೆಂದಿದ್ದಾಗಿದೆ. ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಬಿಡೋಣ. ಉಳಿದಿದ್ದೆಲ್ಲನೂ ನಾನು ತೋರಿಸಿದ್ನಲ್ಲ ಅದೇ ಥರನೇ ಮಾಡ್ಕೊಳ್ಳಿ. ತವಾ ಏನಾದರೂ ದೊಡ್ಡದಿದ್ದರೆ ಒಟ್ಟಿಗೆ 3 ಚಪಾತಿನ ಹಾಕ್ಕೊಂಡು ಬೇಯಿಸ್ಕೊಂಬಿಡ್ಬೋದು. ಬಹಳ ಬೇಗನೆ ರೆಡಿ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡುವಂಥ ತಿಂಡಿ ಇದು. ಮಕ್ಕಳಿಗೆ ಬಹಳನೇ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗೆ ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲೆಲ್ಲ ಇದು ಬಹಳ ಫೇವ್ರೆಟ್ ತಿಂಡಿಯಾಗಿತ್ತು. ಈ ತಿಂಡಿನ ನಾನು ಡಬ್ಬಿಗೆ ಕಟ್ಟಬೇಕಾದ್ರೆ 7-8 ಈ ಥರ ಪ್ಯಾಕ್ ಮಾಡ್ತಾಯಿದ್ದೆ. ಯಾಕಂದರೆ ಅವ್ರ ಫ್ರೆಂಡ್ಸ್ಗಳಿಗೆಲ್ಲನೂ ಈ ತಿಂಡಿ ತುಂಬ ಇಷ್ಟ ಆಗ್ತಿತ್ತು ಅಂತೇಳ್ಬಿಟ್ಟು. ನೋಡಿ, ಈಗ ಈ ಚಪಾತಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಾಫ್ಟಾಗಿರುತ್ತೆ. ಮೇಲೆ ಗರಿಗರಿಯಾಗಿ ನಾವು ಫ್ರೈ ಮಾಡಬೇಕು, ಒಳಗಡೆ ಸಾಫ್ಟಾಗಿರುತ್ತೆ. ನೋಡಿ, ಹೂರಣ ಎಲ್ಲನೂ ಚೆನ್ನಾಗಿ ಬೆಂದಿದೆ. ತುಂಬಾ ಈಸಿಯಾದ ರೆಸಿಪಿ ಇದು. ಬಹಳ ಬೇಗನೆ ಮಾಡ್ಕೊಂಬಿಡ್ಬೋದು. ಚಪಾತಿ ಹಿಟ್ಟನ್ನ ಒಂದು ಕಲಸಿ ಇಟ್ಕೊಂಬಿಟ್ರೆ ಆಯಿತು. ತೆಂಗಿನಕಾಯಿ ಮತ್ತು ಬೆಲ್ಲನ ಮಿಕ್ಸಿಯಲ್ಲಿ ಹಾಕೊಂಬಿಟ್ರೆ ಬೇಗ ರೆಸಿಪಿನ ರೆಡಿ ಮಾಡ್ಕೊಂಬಿಡ್ಬೋದು. ಬ್ರೇಕ್ಫಾಸ್ಟು ಆಗುತ್ತೆ, ಹಾಗೆ ಲಂಚ್ ಬಾಕ್ಸ್ ಕೂಡ ಕಟ್ಟಿ ಕಳಿಸ್ಬಿಡ್ಬೋದು. ಇದು 2 in 1 ರೆಸಿಪಿ ಅಂತಲೇ ಹೇಳ್ಬೋದು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ರೆಸಿಪಿಗಳನ್ನೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.